ಎಲ್ಲ ವೀಕ್ಷಕರಿಗೆ ನಮಸ್ತೆ. ನೋಡಿ, ಇದು ಉಂಡೆ ಹಲಸಿನಕಾಯಿಯ ಮರ. ಇದರಿಂದ ನಾನು ಇವತ್ತೊಂದು ಹಲಸಿನಕಾಯಿ ತಗೊಂಡು ಬಂದು ಇದರದೊಂದು ಕಬಾಬ್ ಮಾಡೋದು ಹೇಗೆ ಅಂತ ತೋರಿಸ್ತೇನೆ. ಹಲಸಿನಕಾಯಿಯ ಕಬಾಬ್. ಮೊನ್ನೆ ವಿಡಿಯೋದಲ್ಲಿ ಇದು ಪಲಾವ್ ಮಾಡೋದು ತೋರಿಸಿದ್ದೇನೆ. ಈಗ ಇದರಲ್ಲಿ ನಾನು ಕಬಾಬ್ ಹೇಗೆ ಮಾಡೋದು ತೋರಿಸ್ತೇನೆ. ಇದರಲ್ಲಿ ಒಂದು 500ನಷ್ಟು ಹಲಸಿನಕಾಯಿ ಇದೆ. ಉಂಡೆ ಹಲಸಿನಕಾಯಿ ಚಿಕ್ಕ ಚಿಕ್ಕದು, ಫುಲ್ಲು ತೊಳೆ ಇರ್ತದೆ. ಇದರಲ್ಲಿ ಹಲಸಿನಕಾಯಿಯ ಹಣ್ಣು ಕೂಡ ತುಂಬ ರುಚಿ, ಸಿಹಿ ಅಂದರೆ ಸಿಹಿ. ಇದು ನೋಡಿ, ಇದು ಬೇರೆ, ಇದು ಪಲ್ಯ ಮಾಡಲಿಕ್ಕೆ ತಂದದ್ದು. ಇದು ಬೇರೆ, ಅದರದ್ದು ಆ ಗಿಡದಲ್ಲ. ಈಗ ನೋಡಿ, ಈಗ ಕಟ್ ಮಾಡ್ತೇವೆ. ಸ್ವಲ್ಪ ಎಣ್ಣೆ ಪಸೆ ಕೈಗೆ ಉಜ್ಜಿಕೊಳ್ಬೇಕು, ಇಲ್ಲದ್ರೆ ಅಂಟಂಟಾಗ್ತದೆ. ಅದರಲ್ಲಿ ಮೇಣ ಇರ್ತದೆ ಹಲಸಿನಕಾಯಿ ಗುಜ್ಜೆಯಲ್ಲಿ. ಹಲಸಿನ ಹಣ್ಣಲ್ಲಿ ಕೂಡ ಇರ್ತದೆ, ಕಾಯಲ್ಲಿ ಕೂಡ ಇರ್ತದೆ. ನೋಡಿ, ಸ್ವಲ್ಪ ದೊಡ್ಡ ದೊಡ್ಡದಾಗಿ ಪೀಸ್ ಮಾಡ್ತಾ ಇದ್ದೇವೆ. ಬೀಜ ಕೂಡ ತುಂಬ ದೊಡ್ಡದಾಗಿದೆ, ಆದರೂ ಕೂಡ ತುಂಬ ರುಚಿಯಾಗಿದೆ. ಈಗ ನಾನು ಇದನ್ನು ತೊಳೆದು ಬೇಯಲಿಕ್ಕಿಟ್ಟಿದ್ದೇನೆ. ಬೆಂದಿದೆ. ಈಗ ತುಂಬ ಕೂಡ ಬೇಯಿಸಬಾರ್ದು, ಹದ ಬೇಯಿಸಬೇಕು. ಯಾಕೆಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಲಿಕ್ಕೆ ಉಂಟಲ್ಲ. ನೋಡಿ, ಏನೇನು ಬೇಕು ತೋರಿಸ್ತಾ ಇದ್ದೇನೆ. ಅಕ್ಕಿ ಹುಡಿ, ಕಡಲೆ ಹುಡಿ, ಕೆಂಪು ಮೆಣಸಿನ ಹುಡಿ, ಅರಶಿನ ಹುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ರವೆ ಮತ್ತು ಓಂ ಕಾಳು ಹಾಕಿದ್ದೇನೆ. ಮೊಸರು ಸ್ವಲ್ಪ ತಗೊಂಡಿದ್ದೇನೆ. ನಂತರ ಗರಂ ಮಸಾಲೆ ಹುಡಿ ಎಲ್ಲವೂ ಈಗ ಒಟ್ಟಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಮೊಸರು ಯಾಕೆ ಹಾಕಿದೆ ಅಂದರೆ ಸ್ವಲ್ಪ ಸಾಫ್ಟಾಗಿ ಬರ್ತದೆ. ರವೆ ಹಾಕುವುದರಿಂದ ಸ್ವಲ್ಪ ಗರಿ ಗರಿಯಾಗಿ ಆಗ್ತದೆ, ಒಳಗೆ ಸ್ವಲ್ಪ ಸಾಫ್ಟ್ ಆಗ್ತದೆ. ಹಾಗಾಗಿ ತುಂಬ ಗಟ್ಟಿ ಬೇಡ ಅಂಥೇಳಿ. ಗರಂ ಮಸಾಲೆ ಹುಡಿ ಬೇಕಾದರೆ ಮಾತ್ರ ಹಾಕಿದರೆ ಆಯಿತು, ಇಲ್ಲದ್ರೆ ಬಿಡ್ಬೋದು ನಾವು, ಬೇಡ ಅಂಥೇಳಿ. ನಾನು ಸ್ವಲ್ಪ ಹಾಕಿದ್ದೇನೆ, ಒಳ್ಳೆ ರುಚಿ ಆಗ್ತದೆ ಅಂಥೇಳಿ. ನೋಡಿ, ಎಲ್ಲ ಈಗ ಚೆನ್ನಾಗಿ ಕಲಿಸ್ಕೊಳ್ಬೇಕು. ಗ್ಯಾಸ್ಟಿಕ್ ಆಗೋದಕ್ಕೆ ಸ್ವಲ್ಪ ಇಂಗು ಕೂಡ ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಈಗ ಗರಂ ಮಸಾಲೆ ಎಲ್ಲ ಹಾಕಿ ಚೆನ್ನಾಗಿ ಕಲಸಿ ಈ ನಾವು ಬೇಯಿಸಿಟ್ಟುಕೊಂಡಂತಹ ಹಲಸಿನ ತೊಳೆಯನ್ನು ಈ ಥರ ಮುಳುಗಿಸಿ ಬಾಂಬೆ ರವೆಯಲ್ಲಿ ಹೀಗೆ ಎಲ್ಲ ಮಾಡಿ ಇಟ್ಕೊಳ್ಬೇಕು. ನಂತರ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟು ಒಂದೊಂದಾಗಿ ನಾವು ಫ್ರೈ ಮಾಡಬೇಕು. ತುಂಬ ರುಚಿಯಾಗ್ತದೆ. ಇಂಗು ಹಾಕುವುದರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ. ಸ್ವಲ್ಪ ತುಂಬ ನಾವು ಅದನ್ನು ಡ್ರೈ ಆಗಿ ಹುರ್ಕೊಳ್ಬೇಕು. ಒಳ್ಳೆ ಕುರುಕುರು ಆಗ್ತದೆ, ತುಂಬ ರುಚಿ ಆಗ್ತದೆ. ಬರೀ ಮೆಣಸಿನ ಹುಡಿಯಲ್ಲಿ ಕೂಡ ಕಾಯಿಸ್ಬೋದು, ಖಾರ ಖಾರ ಆಗ್ತದೆ, ಅದು ಒಳ್ಳೆಯದಾಗ್ತದೆ ಅದು ಕೂಡ. ಎಣ್ಣೆ ಬಿಸಿಯಾಗಿದೆ ನೋಡಿ, ಒಂದೊಂದೇ ಹಾಕ್ತಾ ಇದ್ದೇನೆ ಈಗ. ಹಲಸಿನ ಗುಜ್ಜೆಯ ಕಬಾಬು. ಹಳೆಯ ವಿಡಿಯೋದಲ್ಲಿ ನಾನು ಹಲಸಿನಕಾಯಿಯ ಗೋಬಿ ಮಂಚೂರಿ ಟೈಪ್ ಮಂಚೂರಿ ಕೂಡ ಮಾಡಿದ್ದೇನೆ. ಅದು ಕೂಡ ತುಂಬ ಒಳ್ಳೆಯದಾಗಿದೆ. ಮತ್ತು ಹಲಸಿನ ತೊಳೆದು ಎಣ್ಣೆಯಲ್ಲಿ ಚಿಕ್ಕ ಚಿಕ್ಕದಾಗಿ ಕಾಯಿಸಿದ್ದೇನೆ ಕೂಡ. 2 ಹಲಸಿನಕಾಯಿದ್ದು ನಾವು ಹಾಗೆ ಮಾಡಿಟ್ಟಿದ್ದೇವೆ. ಹಪ್ಪಳ ಮಾಡಿದ್ದು ಇದೆ ವಿಡಿಯೋ, ಪಾಯಸ ಮಾಡಿದ್ದು, ಹಲಸಿನ ಹಣ್ಣಿನ ಹಲ್ವ ಮಾಡಿದ್ದಿದೆ, ಬೀಜದ ಹಲ್ವ ಕೂಡ ಮಾಡಿದ್ದೇನೆ. ಅದರದ್ದು ಹಲಸಿನ ಬೀಜದ ಹಲ್ವ ತುಂಬ ಟೇಸ್ಟಾಗಿದೆ ಅದು ಕೂಡ. ನೋಡಿ, ಇದು ಕಬಾಬು. ಈಗ ಹಲಸಿನಕಾಯಿ ಬಿಡುವ ಟೈಮ್ ಅಲ್ವಾ. ಬೇರೆ ಬೇರೆ ರೀತಿಯಲ್ಲಿ ಹಲಸಿನಕಾಯಿ ಇದೆ ನಮ್ಮ ಮನೆಯಲ್ಲಿ, ಸುಳ್ಯದಲ್ಲಿ, ಕುಟೇಲಿನಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮರೆಯದೆ ನನಗೊಂದು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು. ಕಬಾಬ್ ರೆಡಿಯಾಗಿದೆ ನೋಡಿ. ಥ್ಯಾಂಕ್ ಯು.